ಆತ್ಮೀಯರೇ, ದಿನಾಂಕ 11ರಂದು ಉಜಿರೆಯ ಬ್ರಹ್ಮಕಲಶೋತ್ಸವ ದಿನದಂದು ಉಜಿರೆಯಲ್ಲಿ ಒಂದು ನೈತಿಕ ಪೊಲೀಸ್ಗಿರಿ, ಮೋರಲ್ ಪೊಲೀಸ್ ಒಂದು ಘಟನೆ ನಡೆದಿದೆ. ಅಂತ ಒಂದು ಘಟನೆ ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ, ಪೊಲೀಸ್ ಠಾಣಾ ಇದರಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಆ, ದೂರು ದಾಖಲಾಗಿದೆ. ಇದರ ವಿಚಾರವಾಗಿ ದಿನಾಂಕ 11 ರಾತ್ರಿ 7:30 ಗಂಟೆಗೆ ಬೆಳ್ತಂಗಡಿ ಮುಸ್ಲಿಂ ಯುವಕ ಸುಹಾನ್, ಉಜಿರೆ SDM ಅಲ್ಲಿ ಪ್ರತಿಭಾವಂತ ಯುವಕ, ಇವನನ್ನು ತನ್ನ ಸ್ನೇಹಿತರು ಉಜಿರೆಯ ಬ್ರಹ್ಮಕಲಶೋತ್ಸವ, ಉಜಿರೆಯಲ್ಲಿ ದೊಡ್ಡ ಐತಿಹಾಸಿಕ ಒಂದು ಸೌಹಾರ್ದಯುತವಾದ ದೊಡ್ಡ ಒಂದು ಬ್ರಹ್ಮಕಲಶೋತ್ಸವಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಸುಮಾರು 10 ಗಂಟೆಯ ಹೊತ್ತಿಗೆ ಅಲ್ಲಿ ಒಬ್ಬ ಸ್ವಸ್ತಿಕ್, ಉಜಿರೆ SDM ಶಿಕ್ಷಣ ಸಂಸ್ಥೆಯ ಇವನಿಗಿಂತ ಒಬ್ಬ ಸೀನಿಯರ್ ಯುವಕ ಸ್ವಸ್ತಿಕ್ ನೋಡ್ತಾನೆ. ಇವನನ್ನು ನೋಡಿ, ಈ ಹಿಂದೆ ಕೂಡ ಸ್ವಸ್ತಿಕ್ ಮತ್ತು ಯುವಕನಿಗೆ ಸಣ್ಣ ವಿಚಾರ, ಯಾಕಂದ್ರೆ ನೀನು ಸ್ಟೇಜ್ ಹತ್ತಬಾರದು, ನೀನು ಫುಟ್ಬಾಲ್ ಆಡಬಾರ್ದು, ಇಂಥ ಘಟನೆಯಲ್ಲಿ ತುಂಬಾ ಅವನು ಬೆದರಿಕೆ ಹಾಕ್ತಾ ಇರ್ತಾನೆ. ಅಂದು ಬ್ರಹ್ಮಕಲಶೋತ್ಸವ 10 ಗಂಟೆಗೆ ಈ ಸ್ವಸ್ತಿಕ್ ನೋಡ್ತಾನೆ. ನೋಡಿದ ನಂತರ ಅಲ್ಲಿಂದ 10 ನಿಮಿಷದಲ್ಲಿ ಇನ್ನೊಂದು ಗ್ಯಾಂಗ್ ಬರ್ತದೆ ಅಲ್ಲಿಗೆ. ಗೌರವ್ ಶೆಟ್ಟಿ ಹಾಗೂ ರಮೇಶ್ ಪೂಜಾರಿ, ಈ ಪುಂಡರ ಬಜರಂಗ ದಳದ ಪುಂಡರ ಒಂದು ಗ್ಯಾಂಗ್ ಅಲ್ಲಿಗೆ ಬರ್ತದೆ. ಬಂದು ಹೇಳ್ತದೆ, ಈ ಯುವಕನೊಟ್ಟಿಗೆ, ಯಾರು ನಮ್ಮ ಸುಹಾನ್ ಎಂಬ ಯುವಕನೊಟ್ಟಿಗೆ, ಹಿಂದೂ ಯುವಕರೊಟ್ಟಿಗೆ, ಸ್ನೇಹಿತರೊಂದಿಗೆ ಹೇಳ್ತಾರೆ, ನೀವು ಯಾಕೆ ಇವನೊಟ್ಟಿಗೆ, ಈ ಮುಸ್ಲಿಂ ಯುವಕನೊಟ್ಟಿಗೆ ಸೇರ್ತೀರಿ ಅಂತ ಹೇಳಿ ಅವರಿಗೆ ಬೆದರಿಕೆ ಹಾಕಿ ಅವರನ್ನು ಓಡಿಸಿ, ನಂತರ ಈ ಯುವಕನನ್ನು ಅಲ್ಲೇ ಹೊಡೆದು ಅಲ್ಲಿಂದ ಬೈಕಲ್ಲಿ ಹತ್ತಿಸ್ಕೊಂಡು ಸೀದಾ ಹೆಚ್ಚಿನ ಅಂಶ ಒಂದು ಗುರಿಪಲ್ಲಾಗಿರ್ಬೇಕು, ಒಂದು 6 ಕಿಲೋಮೀಟರ್ ಹತ್ತ ಒಂದು ಕಾಡಿನ ಹತ್ರ ಕರ್ಕೊಂಡೋಗಿ ಸುಮಾರು ರಾತ್ರಿ 12 ಗಂಟೆ ತನಕ ಇವರಿಗೆ ಹಲ್ಲೆ ನಡೆಸಿ ನಂತರ ಬೆದರಿಕೆ ಹಾಕ್ತಾರೆ. ಈ ವಿಚಾರವನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ತಿಳಿಸಬಾರ್ದು ಅಂತ ಹೇಳಿ ದೊಡ್ಡ ಒಂದು ಬೆದರಿಕೆಯನ್ನು ಕೂಡ ಹಾಕ್ತಾರೆ. ಹಾಕಿದ ನಂತರ ರಾತ್ರಿ ಸುಮಾರು 12 ಕಾಲಕ್ಕೆ ಉಜಿರೆಯ ಬೆಳಾಲ್ ಕ್ರಾಸಿನ ಹತ್ತಿರ ಒಂದು ಪಾರ್ಕಿಂಗ್ ಅಲ್ಲಿ ಈ ಯುವಕನನ್ನು ಬಿಡ್ತಾರೆ. ಬಿಟ್ಟ ನಂತರ ಈ ಯುವಕ ಮನೆಗೆ ಬರ್ತಾನೆ. ಮನೆಯಲ್ಲಿ ಯಾರ ಹತ್ರ ಹೇಳುದಿಲ್ಲ. ಈ ಯುವಕನ ಒಂದು ಇದು ನೋಡುವಾಗ ತಂದೆಯವರಿಗೆ ತುಂಬಾ ಡೌಟ್ ಬರ್ತದೆ. ಒಂದು 2 ದಿವಸ ನಂತರ ಇವನಿಗೆ ತುಂಬಾ ಬೆದರಿಕೆ ಬರ್ತದೆ. ಈ ಗೌರವ್ ಶೆಟ್ಟಿ ಅಂತ ತುಂಬಾ ಬೆದರಿಕೆ ಬರ್ತದೆ, ನೀ ಬರ್ಬೇಕು, ಇಲ್ಲ ನಾನು ನಿನ್ನ ಮನೆಗೆ ಬರ್ತೇನೆ, ನಿನ್ಗೆ ಹೊಂಡ ತೋಡಿ ಇಟ್ಟಿದ್ದೇನೆ ಅಂತ ತುಂಬಾ ಬೆದರಿಕೆ ಆಗ್ತಾನೆ. ಅವತ್ತು ರಾತ್ರಿ ಇವನು ತಂದೆ ಬಂದು ರಾತ್ರಿ ಬಾಗಿಲು ಹೊಡಿತಾರೆ. ಬರುವಾಗ ಇವನು ಬಾಗಿಲು ತೆಗಿಲಿಕ್ಕೆ ಮಾಡುವ, ಯಾರು ಯಾರು ಅಂತ ಕೇಳ್ತಾನೆ. ಅದಕ್ಕೆ ತಂದೆ ಕೇಳ್ತಾರೆ, ಯಾಕೆ ನೀನು ಯಾವಾಗಲೂ ನಾನೇ ಬರೋದಲ್ಲ, ಯಾರು ಅಂತ ಯಾಕೆ ಕೇಳ್ತಾ ಇದ್ದೀಯ ಅಂತ. ಅದಕ್ಕೆ ಒಳಗೆ ಬರ್ತಾರೆ. ಒಳಗೆ ಬಂದು ಏನನ್ನು ರೂಮಿಗೆ ಕರ್ಕೊಂಡು ಬಂದು, ಯಾಕೆ ನಿನ್ನ ಇದು ಸರಿ ಇಲ್ಲ, ನಮ್ದು ಏನು ವಿಚಾರ ಹೇಳ್ಬೇಕಂತ ರೂಮಲ್ಲಿ ಹಠ ಹಿಡಿತಾರೆ. ಹಠ ಹಿಡಿಯುವಾಗ ನೋಡುವಾಗ ಇವನು ಡೆತ್ ನೋಟ್ ಸಮೇತ ಬರೆದಿಟ್ಟಿದ್ದಾನೆ ಈ ಯುವಕ ಸುಹಾನ್. ಒಳ್ಳೆ ಪ್ರತಿಭಾವಂತ ಯುವಕ ಸುಹಾನ್. ಹಾಗೆ ಇದನ್ನು ನೋಡಿ ನಿನ್ನೆ ವಿಚಾರವನ್ನು ತಿಳಿಸಿ ನೋಡುವಾಗ ಈ ಯಾರು ನಮ್ಮ ಗೌರವ್ ಶೆಟ್ಟಿ, ರಮೇಶ್ ಪೂಜಾರಿ, ಇವರು ತುಂಬಾ ಹಲ್ಲೆ ನಡೆಸಿದ್ದಾರೆ, ಅದಲ್ಲದೆ ಬೆದರಿಕೆ ಕೂಡ ಹಾಕಿದ್ದಾರೆ. ಇವರ ವಿರುದ್ಧ ನಿನ್ನೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಾನು ವಿಚಾರ ಹೇಳುದು, ಇಂಥ ಒಂದು ಸೌಹಾರ್ದಯುತವಾದ ಈ ಬ್ರಹ್ಮಕಲಶೋತ್ಸವದಲ್ಲಿ ಇಂಥ ಕೆಟ್ಟ ಘಟನೆಯನ್ನು ನಡೆಸಿದಂತ ಈ ಗೌರವ್ ಶೆಟ್ಟಿ ಹಾಗೂ ರಮೇಶ್ ಪೂಜಾರಿಯನ್ನು ಕೂಡಲೇ ಬಂಧಿಸಿ ಶಿಸ್ತು ಕ್ರಮವನ್ನು ಪೊಲೀಸ್ ಇಲಾಖೆ ವಹಿಸಿಕೊಳ್ಬೇಕು. ಅದೇ ರೀತಿ ಇಲ್ಲಿ ನಡೆದಂತ, ಉಜಿರೆಯಲ್ಲಿ ನಡೆದಂತ ಒಳ್ಳೆಯ ಒಂದು ಸೌಹಾರ್ದಯುತವಾದಂತಹ ಬ್ರಹ್ಮಕಲಶೋತ್ಸವ ಸಮಿತಿ ಕೂಡ ಇದರ ಬಗ್ಗೆ ಖಂಡನೆ ನೀಡಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ನೋಡಿ, ಒಳ್ಳೆ ಶಾಂತಿಯುತವಾದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದರಲ್ಲೂ ಬೆಳ್ತಂಗಡಿಯಲ್ಲಿ ಒಳ್ಳೆ ಅಧಿಕಾರಿಗಳಿದ್ದಾರೆ. ಆದರೆ ಇಂಥ ಒಂದು ನೈತಿಕ ಪೊಲೀಸ್ಗಿರಿ ಆದ್ರೂ ನಡೀಲಿಕ್ಕೆ ಕಾರಣ ಇಲ್ಲಿನ ಶಾಸಕರ ಕೆಲವು ಕೋಮು ಪ್ರಚೋದನೆ ಭಾಷಣಗಳು. ಕೆಲವು ವೇದಿಕೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಅವರ ರಾಜಕೀಯ ಲಾಭಕ್ಕಾಗಿ ಕೋಮು ಪ್ರಚೋದನೆಯನ್ನು ಮಾಡ್ತಾ ಇದ್ದಾರೆ, ಯುವಕರೊಂದಿಗೆ ಕೋಮು ಪ್ರಚೋದನೆ ಭಾಷಣವನ್ನು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಈ ಉಜಿರೆಯ ನೈತಿಕಗಿರಿ ಪೊಲೀಸ್ಗಿರಿ ನಡೆಸಲಿಕ್ಕೆ ಕಾರಣ ಅಂತ ನನ್ನ ಅಭಿಪ್ರಾಯ. ನೋಡಿ, ಈಗಾಗಲೇ ಅವರ ನಮ್ಮ ಬಜರಂಗ ದಳದಲ್ಲಿ ಪುಂಡಾಟಿಕೆ ಮಾಡ್ಕೊಂಡಿದ್ದವರೇ ಯಾರು, ಗೌರವ್ ಶೆಟ್ಟಿ ಹಾಗೂ ರಮೇಶ್ ಪೂಜಾರಿ ಅನ್ನುವರು. ಅವರ ಹಿನ್ನೆಲೆ ಬಜರಂಗ ದಳದವರು, ಅವರು ಯಾವ ಈ ಹಿನ್ನೆಲೆಯವರು ಅಂತ ಎಲ್ರಿಗೂ ಗೊತ್ತಿದೆ. ನಾವು ಇಲಾಖೆಗೆ ಒಂದೇ ಮನವಿ ಮಾಡ್ತಾ ಇದ್ದೇವೆ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಇದ್ದಾರೆ, ಇಲ್ಲಿನ DYSP ರೋಹಿಣಿ ಅವರು ಇದ್ದಾರೆ, ದಯವಿಟ್ಟು ಈ ಶಾಂತಿಯುತ ಬೆಳ್ತಂಗಡಿ ತಾಲೂಕನ್ನು ಅದೇ ರೀತಿ ಮುಂದುವರಿಸಬೇಕು. ದಯವಿಟ್ಟು ಅವರಿಗೆ ಕೂಡಲೇ, ಈಗಾಗಲೇ ಅವರ ಮೇಲೆ ದೂರು ದಾಖಲಾಗಿದೆ, ಅವರನ್ನು ಕೂಡಲೇ ಬಂಧಿಸಿ ತಕ್ಕದಾದ ಶಿಕ್ಷೆಯನ್ನು ನೀಡಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ.